ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ಬೀದರ್ನಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ಕುಡಿಯುವ ನೀರಿನ ಕಾಮಗಾರಿ. ಮೈಸೂರಿನಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರು. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅನ್ನದಾತರ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರೈತರ ಹೋರಾಟಕ್ಕೆ ಜೆಡಿಎಸ್ ಸಂಪೂರ್ಣ ಬೆಂಬಲ ಘೋಷಿಸಿದೆ. ಇದರ ಅಂಗವಾಗಿ ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಅಂಚಿಪುರ ಗ್ರಾಮದಿಂದ ಪಾದಯಾತ್ರೆ ಆರಂಭಿಸಲಾಯಿತು. ಗ್ರಾಮದೇವತೆ ಮಾರಮ್ಮ ದೇವಸ್ಥಾನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ಹೊಸೂರಿನವರೆಗೆ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ವಿವಿಧ ಜಿಲ್ಲೆಗಳಿಂದ ಬಂದ ಜೆಡಿಎಸ್ ಕಾರ್ಯಕರ್ತರು, ರೈತರು ಹಾಗೂ ಪಕ್ಷದ ನಾಯಕರು ಭಾಗಿಯಾದರು. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಜನರು ಕಂಗಾಲಾಗಿದ್ದಾರೆ. ಕಾರಂಜ ಡ್ಯಾಂನಿಂದ ಔರಾದ್ ಹಾಗೂ ಕಮಲನಗರದ 26 ಗ್ರಾಮಗಳಿಗೆ ಶಾಶ್ವತ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸರ್ಕಾರ ಯೋಜನೆ ರೂಪಿಸಿದೆ. ಇದಕ್ಕಾಗಿ 84.81 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದೆ. ಆದರೆ ಕಾಮಗಾರಿ ಆರಂಭವಾಗಿ 3 ವರ್ಷಗಳು ಕಳೆದರೂ ಇನ್ನೂ ಸಂಪೂರ್ಣಗೊಂಡಿಲ್ಲ. ಕೇಳಿದ್ರೆ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಮೈಸೂರಿಗೆ ಬಾಂಗ್ಲಾದ ಅಕ್ರಮ ವಲಸಿಗರು ಬಂದಿದ್ದಾರೆ ಅಂತ ಆರೋಪಿಸಲಾಗಿದೆ. ನಿನ್ನೆ ಕೋಲ್ಕತ್ತಾದಿಂದ ಬಂದ ಹೌರಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಬಂದಿದ್ದಾರೆ ಅಂತ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ದೂರಿದ್ದಾರೆ. ಅಲ್ಲದೆ ಮೈಸೂರು ಜಿಲ್ಲೆ ನಿಲ್ದಾಣದಲ್ಲಿ ತಡೆದು ತಪಾಸಣೆ ನಡೆಸಿದ್ರು. ಗುರುತಿನ ಚೀಟಿಗಳನ್ನು ಪರಿಶೀಲಿಸಿದಾಗ ಬಹುತೇಕರ ಬಳಿ ಪಶ್ಚಿಮ ಬಂಗಾಳದ ವಿಳಾಸ ಇರುವ ಆಧಾರ್ ಕಾರ್ಡ್ ಹಾಗೂ ಐಡಿ ಕಾರ್ಡ್ಗಳು ಇದ್ವು. ಮೇಲ್ನೋಟಕ್ಕೆ ಇವೆಲ್ಲವೂ ನಕಲಿ ಅನಿಸುವಂತಿತ್ತು. ಸ್ಥಳಕ್ಕೆ ಆಗಮಿಸಿದ ರೈಲ್ವೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಎಲ್ಲಾ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಬೆಟ್ಟಗಳನ್ನು ಬಗೆದು ಮರಗಳನ್ನು ಕಡಿದು ವಾಣಿಜ್ಯ ಚಟುವಟಿಕೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಮಡಿಕೇರಿ ತಾಲೂಕಿನ ಬಲ್ಲಮಾವಟಿ ಗ್ರಾಮ ಬಳಿಯ ಪ್ರಸಿದ್ಧ ಮಲ್ಮ ಬೆಟ್ಟದ ತಪ್ಪಲಿನಲ್ಲಿ ಮರಗಳನ್ನು ಕಡಿಯಲಾಗಿದೆ. ಈ ಬೆಟ್ಟದ 71 ಎಕರೆ ಭೂಮಿ ಖಾಸಗಿ ವ್ಯಕ್ತಿಗೆ ಸೇರಿದೆ. ಇದನ್ನ ಶ್ರೀ ಎಂ ಖ್ಯಾತಿಯ ಧಾರ್ಮಿಕ ಗುರೂಜಿಗೆ ಮಾರಾಟ ಮಾಡಲಾಗಿದೆ. ಮಲ್ಮ ಬೆಟ್ಟದ ಒಂದು ಭಾಗವನ್ನ ಬಗೆದು ಮರಗಳನ್ನ ಕಡಿದು ಆಧ್ಯಾತ್ಮ ಯೋಗ ಕೇಂದ್ರ ನಿರ್ಮಾಣಕ್ಕೆ ಸಜ್ಜಾಗಿದ್ದಾರೆ. ಇದಕ್ಕೆ ಬಲ್ಲಮಾವಟಿ, ನೆಲಜಿ ಪೆರೂರು, ಕಕ್ಕಬ್ಬೆ ಸೇರಿದಂತೆ 16 ಗ್ರಾಮಗಳ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಕೊಡಗಿನ ಕುಲದೈವ ಇಗ್ಗುತ್ತಪ್ಪ ದೇವರ ನೆಲೆಸಿರುವ ಮಲ್ಮ ಬೆಟ್ಟದಲ್ಲಿ ಅನಧಿಕೃತ ಕಾಮಗಾರಿಗೆ ಅವಕಾಶ ನೀಡಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ದೊಡ್ಡ ಕೆರೆ ಜೊಂಡು ಗಿಡಗಳಿಂದ ತುಂಬಿದೆ. ಸುಮಾರು 800 ಎಕರೆ ವಿಸ್ತೀರ್ಣ ಹೊಂದಿರುವ ಕೆರೆ ನಿರ್ವಹಣೆ ಇಲ್ಲದೆ ಸೊರಗಿದೆ. ಕೆರೆಯ ತುಂಬೆಲ್ಲ ನರಸಾಪುರದ ತ್ಯಾಜ್ಯ, ಕೈಗಾರಿಕಾ ಪ್ರದೇಶದ ತ್ಯಾಜ್ಯ ಹಾಗೂ ಜೊಂಡು ಗಿಡಗಳು ಬೆಳೆದು ಕೆರೆ ತನ್ನ ಸ್ವರೂಪವನ್ನೇ ಕಳೆದುಕೊಂಡಿದೆ. ಇದರಿಂದ ಕೆರೆಯಲ್ಲಿ ನಡೀತಾ ಇದ್ದ ಬೋಟಿಂಗ್, ಮೀನುಗಾರಿಕೆ ಸ್ಥಗಿತವಾಗಿದೆ. ಮೀನುಗಾರಿಕೆಯನ್ನೇ ನಂಬಿದ್ದ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇದರ ಜೊತೆಗೆ ಕೆರೆ ಕಲುಷಿತವಾಗಿದ್ದು ರೋಗಗಳು ಹರಡುವ ಭೀತಿ ಎದುರಾಗಿದೆ. ಕೂಡಲೇ ಅಧಿಕಾರಿಗಳು ಕೆರೆ ಸ್ವಚ್ಛಗೊಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಅಡ್ಡಾಡೋದು ಸುರಕ್ಷಿತ ಅನ್ನೋದು ಜನರ ನಂಬಿಕೆ. ಆದರೆ ಚಾಲಕರು ಜಾಗೃತಿ ವಹಿಸಿ ಚಾಲನೆ ಮಾಡಿದ್ರೂ ಅನೇಕ ಕಡೆ ಅಪಘಾತಗಳಾಗ್ತಾ ಇವೆ. ಎಚ್ಚೆತ್ತಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತನ್ನ ವ್ಯಾಪ್ತಿಯಲ್ಲಿ 150ಕ್ಕೂ ಹೆಚ್ಚು ಕಡೆ ಬ್ಲಾಕ್ ಸ್ಪಾಟ್ಗಳು ಇರೋದನ್ನ ಪತ್ತೆ ಮಾಡಿದೆ. ಅನೇಕ ಕಡೆ ರೋಡ್ ಹಂಪ್ಸ್ ಇರದೇ ಇರೋದು, ಸಿಗ್ನಲ್ ಇರದೇ ಇರೋದು, ಕರ್ವಿಂಗ್ಗಳನ್ನ ಪತ್ತೆ ಮಾಡಿದೆ. ಬ್ಲಾಕ್ ಸ್ಪಾಟ್ಗಳಲ್ಲಿ ಸುಧಾರಣೆ ಮಾಡಿದ್ರೆ ಅಪಘಾತ ತಪ್ಪಿಸೋದಕ್ಕೆ ಸಾಧ್ಯ ಅಂತ ಅಧ್ಯಯನ ನಡೆಸಿ ಲೋಕೋಪಯೋಗಿ ಇಲಾಖೆಗೆ ಪತ್ರವನ್ನ ಬರೆದಿದೆ. ದಶಕಗಳೇ ಕಳೆದರೂ ಗುಡ್ಡಗಾಡು ಜನರಿಗೆ ಪಡಿತರ ಕಾರ್ಡ್ ಸಿಕ್ಕಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಆದಿವಾಸಿಗಳನ್ನ ಸರ್ಕಾರ ಸಮಾಜದ ಮುಖ್ಯವಾಹಿನಿಗೆ ಕರೆತಂದಿದೆ. ಕೆಲವರು ಮಲೆ ಮಹದೇಶ್ವರ ಬೆಟ್ಟದ ಕೂಗಳತೆ ದೂರದಲ್ಲಿ ಇರುವ ಆನೆದಿಂಬ ಎಂಬ ಸ್ಥಳದಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಇಲ್ಲಿರುವ 10ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇದು ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ. ರೇಷನ್ ಕಾರ್ಡ್ ಕೊಡಿ ಅಂತ 10 ವರ್ಷಗಳಿಂದ ಕಚೇರಿಯಿಂದ ಕಚೇರಿಗೆ ಆದಿವಾಸಿಗಳು ಅಲಿತಾ ಇದ್ದಾರೆ. ಓಡಾಟದಿಂದ ಅವರ ಚಪ್ಪಲಿ ಸವಿತೆ ಹೊರತು ರೇಷನ್ ಕಾರ್ಡ್ ಮಾತ್ರ ಸಿಕ್ಕಿಲ್ಲ. ರೇಷನ್ ಕಾರ್ಡ್ ಇಲ್ಲದೆ ಅಕ್ಕಿ ಕೊಡಲ್ಲ ಅಂತ ನಿವಾಸಿಗಳು ಕಣ್ಣೀರು ಹಾಕ್ತಿದ್ದಾರೆ. ತರಹೇವಾರಿ ದ್ರಾಕ್ಷಿ ಬೆಳೆಯೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಸರುವಾಸಿಯಾಗಿದೆ. ಸ್ವದೇಶಿ ದ್ರಾಕ್ಷಿಗೆ ಬೇಡಿಕೆ ಕಡಿಮೆ ಆಗಿದ್ರಿಂದ ರೈತರು ಅಮೆರಿಕನ್ ರೆಡ್ ಗ್ಲೌಬ್ ತಳಿಯ ದ್ರಾಕ್ಷಿ ಬೆಳೆದು ಕೋಟ್ಯಾಧಿಪತಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಕೆಆರ್ ರೆಡ್ಡಿ ಹಾಗೂ
ರಾಜಾ ಬಾಬು ಅನ್ನೋ ರೈತ ಸಹೋದರರು ತಮ್ಮ 8 ಎಕರೆ ಜಮೀನಿನಲ್ಲಿ ಅಮೆರಿಕನ್ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದಿದ್ದಾರೆ. ಈ ದ್ರಾಕ್ಷಿಗೆ ಉತ್ತರ ಭಾರತ ಸೇರಿದಂತೆ ಯುರೋಪ್, ಗಲ್ಫ್ ರಾಷ್ಟ್ರಗಳಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಹೀಗಾಗಿ ಕೆಜಿಗೆ 154 ರೂಪಾಯಿ ಕೊಟ್ಟು ವರ್ತಕರು ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದ ರೈತ ಸಹೋದರರು ಈ ಬಾರಿ 1 ಕೋಟಿ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಮಂಗಳೂರಿನ ಕದ್ರಿ ಕಂಬಳದಲ್ಲಿ ಹಲಸು ಮೇಳ ನಡೆಯಿತು. ಕಲ್ಕೂರ ಪ್ರತಿಷ್ಠಿತ ಮಂಗಳೂರು ಹಾಗೂ ಸಾವಯವ ಕೃಷಿಕ ಗ್ರಾಹಕ ಬಳಗದ ನೇತೃತ್ವದಲ್ಲಿ ಮೇಳದಲ್ಲಿ ಹಲಸಿನಿಂದ ಮಾಡಿದ ಖಾದ್ಯಗಳ ಮಾರಾಟ ಮಾಡಲಾಯಿತು. ಹಲಸಿನಿಂದ ಮಾಡಿದ ಹಲ್ವಾ, ಹೋಳಿಗೆ, ಜಿಲೇಬಿ ನೋಡ್ತಾ ಇದ್ರೆ ಬಾಯಲ್ಲೇ ನೀರೂರಿರುವಂತಿತ್ತು. ಇದರ ಜೊತೆಗೆ ಐಸ್ ಕ್ರೀಮ್, ಜಾಮ್, ಜ್ಯೂಸ್, ಚಿಪ್ಸ್, ಹಪ್ಪಳ, ಒಣಗಿಸಿದ ಹಲಸಿನ ಬೀಜ, ವಿಧ ವಿಧ ತಳಿಯ ಹಲಸಿನ ಹಣ್ಣುಗಳನ್ನ ಮಾರಾಟ ಮಾಡಲಾಯಿತು. ಪಿಜ್ಜಾ, ಬರ್ಗರ್ ತಿನ್ನುವಂತಹ ಯುವ ಜನತೆ ಅಪರೂಪದ ಆರೋಗ್ಯಕರ ಆಹಾರದ ರುಚಿ ಕಂಡು ಫುಲ್ ಖುಷಿಯಾಗಿದ್ದಾರೆ.